ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಮೇಡಮ್ ಹೇಳಿ. ಜಾಗ ಇಲ್ಲ ಅಲ್ಲಿ ಹಿಡ್ಕೊಳಕ್ ಒಂದೊಂದು ಕೆಜಿ ಐತೆ ಇದು. ಹೇಳಿ ಮೇಡಮ್. ಮೇಡಮ್ ಹೇಳಿ, ಏನಾಯ್ತು ವಿಚಾರ? ಯಾಕೆ ಏನು ವಿಚಾರ ಇಲ್ಲ. ಅವರು ಗುಡ್ CM, ಗುಡ್ ಅಂದರೆ ಗುಡ್, ಬೆಟರ್ ಬೆಸ್ಟ್ ಅಂತಾರಲ್ಲ ಅಂಥ CM ಅವರು. ಇವತ್ತು ಅವರು ನಮ್ಮ ಹೆಂಡವಾಳ ಕ್ಷೇತ್ರಕ್ಕೆ ಬಂದಿದ್ದರು. ನಮ್ಮ ಸಮಸ್ಯೆ ಏನೋ ರೆವೆನ್ಯೂ ಡಿಪಾರ್ಟ್ಮೆಂಟಿದ್ದು ಸಮಸ್ಯೆ ಇತ್ತು. ಆ ಸಮಸ್ಯೆ ಹೇಳಿದೆ ನಾನು. ಸ್ವಲ್ಪ ರಫ್ ಆಗಿ ಟೇಬಲ್ ಮೇಲೆ ಕೈ ಇಟ್ಬಿಟ್ಟೆ. ಅದು ಅವ್ರಿಗೆ ಕೋಪ ಬಂತು. ಒಂದು CM ಮುಂದ್ಗಡೆ ನಾನು ಆ ಟೇಬಲ್ ಮೇಲೆ ಕೈ ಇಡಬಾರ್ದಾಗಿತ್ತು. ಅದಕ್ಕೆ ಅವರು ಸ್ವಲ್ಪ ಕೋಪ ಮಾಡಿದ್ರು. ನಾನು ಸಮಸ್ಯೆ ಅಂತ ಹೇಳ್ತಾ ಇದ್ರಿ, ಅಲ್ಲಿ MLA ಬಂದಿಲ್ಲ ಅಂತ ಹೇಳಿ. ಬರಲ್ಲ ಅಂದರೆ ಅವ್ರು ಬರ್ತಾ ಇದ್ದಾರಂತೆ. ನಮಗೆ ಯಾರು, ನಾನು ಹೇಳ್ತಿದ್ದೆ ಕಾರ್ಯಕರ್ತರಿಗೆ ಸ್ವಲ್ಪ ಬಂದರೆ ತಿಳಿಸಿಯಪ್ಪ, ಸ್ವಲ್ಪ ಹೇಳೋಣ ಮಾತಾಡೋಣ ಅಂತಿದೆ. ಅವ್ರು ಬರ್ತಿದ್ರು ಪಾಪ. ನನಗೆ ಬಂದು ಅವ್ರು ಹೇಳ್ತಾ ಇರಲಿಲ್ಲ. ಅದೇನಂದರೆ ಸ್ವಲ್ಪ ಕೆಲವರು ಅಪೋಸಿಷನು ಇರ್ತಾರೆ, ಏನು ಹೇಳಬೇಕು ಇವಳಿಗೆ ಅನ್ನಂಗೆ. ನಾವು ಆಚೆ ಹೋಗೋದಿಲ್ಲ. ನಾನು ಹೋಗೋ ಟೈಮ್ಲಿ ಆಫೀಸ್ಲಿ ಇವ್ರು ಸಿಕ್ಕಲ್ಲ. ಅಷ್ಟೇ ಆಗಿರೋದು. ಅವ್ರು ಬಂದಿಲ್ಲ ಅಂತ ಇಲ್ಲ, ಅವ್ರು ಬರ್ತಾ ಇದ್ದಾರೆ, ನನಗೆ ಸಿಕ್ಕಿಲ್ಲ ಅಷ್ಟೇ. ಅಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಸಂಪರ್ಕಕ್ಕೆ ಇರಲು ಓಟ್ ಕೇಳಕ್ ಬಂದಿದ್ರ ಅಥವಾ ಇನ್ಯಾವಾಗ ಬಂದಿದ್ರು? ಬಂದಿದ್ರು. ಅಷ್ಟೇ ಸರ್, ಓಟ್ ಕೇಳಕ್ ಬಂದಿದ್ರು. ಪಾಪ ಅವ್ರು ಬಂದಿದ್ರಂತೆ. ಅವ್ರ ಜೊತೆಲಿ ಯಾರು ಇರ್ತಾರೆ ಅವರು ನಮಗೆ ತಿಳಿಸ್ಬೇಕು. ಡಾಕ್ಟ್ರ್ ಯತೀಂದ್ರ ಅವರು MLA ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗ್ತಿದ್ದು. ನಮ್ಮ ಊರವ್ರಿಗೇನು ಸುಮಾರು ಜನ ಗೊತ್ತಾಗ್ತಿಲ್ಲ. ಅವ್ರು ಬರ್ತಿದ್ರು, ಯಾರು ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಿದ್ರು. ಅಷ್ಟರಲ್ಲಿ ಅವ್ರ ತಪ್ಪೇನಿಲ್ಲ. ಅವ್ರು ಕೆಳಗಡೆ ಇರ್ತಾರಲ್ಲ, ಅವ್ರು ನಮಗೆ ತಿಳಿಸ್ಬೇಕಾಗಿತ್ತು. ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಕಾಂಗ್ರೆಸ್ ಹೌದು ಹೌದು. ಅಷ್ಟಾದ್ರೂ ನಿಮ್ಮ ಪರಿಚಯ ಕೂಡ ಸಿದ್ದರಾಮಯ್ಯ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾಕೆ ಅವ್ರು ಅಷ್ಟೊಂದು ಅದೇನು ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಅವರು ಒಳ್ಳೆಯವರು. ಅದೇನು ನಾನು ಮಾತಾಡುವಾಗ ಟೇಬಲ್ ಮೇಲೆ ಕೈ ಇಟ್ನಲ್ಲ, ಅವ್ರಿಗೆ ಸ್ವಲ್ಪ ಕೋಪ ಬಂತು ಅಷ್ಟೇ. ಕೋಪ ಬಂತು. ಏನಕ್ಕೋಸ್ಕರ ನೀವು ಏನು ಕೇಳ್ತಿದ್ರಿ? ಅವ್ರು ಏನಕ್ಕೆ? ನಾನು ನೋಡಿ ಸರ್, ನಮ್ಗೆ ಯಾರೂ ಇಲ್ಲ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾರೂ ಇಲ್ಲ. ನಾವು ಯಾರು ಕೇಳಬೇಕು? ನೀವು MLA ಅವ್ರು ಬಂದಿದ್ದೀರಾ ಅಂತ ನಾವು ಬಂದಿರೋದು ಸರ್. ನಮಗೆ ಸಖತ್ ನೋವೈತೆ ಅಂತ ಹಿಂಗೆ ಹೇಳಿದ್ನಲ್ಲ, ಅಷ್ಟೇ ಹೇಳಿದ್ದು. ಅಲ್ಲ ಮೇಡಮ್, ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ರಿ. ಏನು ಇಲ್ಲ, ಯಾರು ಅವರು ಹೇಳ್ತಿದ್ರು, ಯಾರೋ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ನನಗೆ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಅರ್ಜಿ ಹಾಕಿದ್ರ ಅಂತ ಹೇಳ್ತಿದ್ರು. ನೀವು ಹೋಗಿ ಮೀಟೇ ಮಾಡಿರ್ಲಿಲ್ವಾ ನೀವು ಅವ್ರನ್ನ? ಅದು ಹೆಂಗೆ ಅಂತ? ಮಾಡಲಿಲ್ಲ, ಮೀಟ್ ಮಾಡಲಿಲ್ಲ ಸರ್. ನಾನೇನು ಹೇಳಿದೆ ಅಂದರೆ, ಅವ್ರು ಬರ್ತಾರಲ್ಲ ಜನ, ನನಗೆ ಬಂದು ಹೇಳಿದ್ರೆ ಅಲ್ಲಿಯೇ ಬರ್ತಾರಲ್ಲ ಆಫೀಸ್ಗೆ, ನನಗೆ ತಿಳಿಸಿ. ಅವ್ರು ಬಂದರೆ ನಾನು ಮಾತಾಡ್ತೀನಿ, ಇಲ್ಲಾಂದರೆ ನೀವೇ ಮಾತಾಡಿ ಅವ್ರಿಗೆ. ಏ ಸಾರ್ ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವರೇ ಮಾತಾಡ್ತಾರೆ. ನೀವು ನನ್ನ ಹತ್ರ ಬಂದು ಹೇಳ್ತೀರಲ್ಲ, ಜನಗಳಿಗೆ ಸ್ವಲ್ಪ ಧೈರ್ಯ ಇಲ್ಲ. ಸ್ಟೇಜಲ್ಲಿ ಏನು ಮಾತಾಡ್ಬೇಕಾದ್ರೆ ಮೈಕ್ ಕಿತ್ಕೊಳ್ಳೋಕೆ ಹೋದ್ರು, ಅದು ಸ್ವಲ್ಪ ಅಸಭ್ಯ ವರ್ತನೆ ಆಗ್ಬಿಡ್ತು, ಇದಾಗ್ಬಿಡ್ತು. ಅದು ನಿಮ್ಗೆ ಏನು ಅನಿಸ್ತಿಲ್ವಾ ಆವಾಗ? ಆಗುತ್ತೆ ಏನು ಮಾಡ್ತೀರಾ? ದೊಡ್ಡವರು ಒಳ್ಳೆಯವರು ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ನನಗೆ ಸ್ವಲ್ಪ ಯೋಚನೆ. ಅವರು ಬೈಕ್ ಹೇಳ್ಕೊಂಡಿದ್ದು ಯಾತಕ್ಕೆ ಅಂದರೆ, ಅದೇ ಟೇಬಲ್ ಮೇಲೆ ಕೊಟ್ಟಿದ್ಬಿಟ್ಟು, ಸಾರ್ ನಾನು ನಿಮಗೆ ಆ ಥರ ಹೇಳಲ್ಲ ಸಾರ್, ನೀವು MLAs ನೀವು ಇವತ್ತು ಬಂದಿದ್ದೀರಾ ಅಂತ ನಾನು ಬಂದಿರೋದು ಸಾರ್, ನೀವು ಯಾತಕ್ಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ಸಿಕ್ಕಲ್ಲ, ಡಾಕ್ಟ್ರ್ ಸಿಕ್ಕಲ್ವಾ? ಅವ್ರು ಬರೋದೇ ನನಗೆ ಧರ್ಮಸೇನ ಅವರು ಹೇಳಿದ್ರು ನನ್ನ ಮಾತು. ಅವ್ರು ಬರೋದು ನನಗೆ ಕಾರ್ಯಕರ್ತರು ತಿಳಿಸ್ತಾ ಇಲ್ಲ ಸರ್. ನನಗೆ ಕಾರ್ಯಕರ್ತರು ತಿಳಿಸಿದ್ರೆ ನಾನು ಮೈಸೂರಿಗೆ ಬರೋಕ್ಕಾಗಲ್ಲ ಸರ್. ನಾನು ಒಬ್ಬ ಹೆಣ್ಣೆಂಗಸು ಮೈಸೂರಿಗೆ ನಾನು ಹೋದಾಗ ಇವರು ಇರಲ್ಲ. ಆಮೇಲೆ ಫೋನ್ ಮಾಡಿದ್ರೆ ದೊಡ್ಡವರು, ನನ್ನ ಫೋನ್ ಸ್ವಲ್ಪ ಇದು ಮಾಡಲ್ಲ ಸರ್. ಅದು ಇವ್ರು ಬಂದರೆ ಕೇಳಿದೆ, ಅವರು ಇಷ್ಟಕ್ಕೆ ಕೇಳಿದೆ ಹೌದು. ಅದಕ್ಕೆ ಉತ್ತರ ಬರಲಿಲ್ಲ. ಪೊಲೀಸ್ನವ್ರಿಗೆ ಹೇಳಿದೆ, ಸುಮ್ಮನೆ ನಿಂತ್ಕೊಂಡ್ರೆ ನೀವ್ಯಾಕೆ ಪೊಲೀಸ್ನವರು ಬರೋದು, ನಾವು ಮಾತಾಡ್ತೀವಿ, ನಾವೇನು ಜಗಳ ಮಾಡ್ತಾ ಇಲ್ಲ. ಅವ್ರೇನು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾನು ಉತ್ತರ ಹೇಳ್ತಾ ಇದ್ದೀನಿ ಅಂದರೆ, ಅವರು ಸಾಹೇಬ್ರಿಗೆ ಟೇಬಲ್ ಮೇಲೆ ಕೈ ಇಟ್ಟಿದ್ದಕ್ಕೆ ಅವ್ರಿಗೆ ಅದೇ ಕೋಪ ಬಂದ್ಬಿಟ್ಟಿತ್ತು. ಅದೇ ಇಲ್ಲೂ ಸಖತ್ ಒಳ್ಳೆಯವರು. ಅದೇನಕ್ಕೆ ಬಂತು ಕೋಪ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕಾಂಗ್ರೆಸ್ನವರೇ, ಈಗ ಕಾಂಗ್ರೆಸ್ ಕಾರ್ಯಕರ್ತರುಗಳೇ, ನಾಯಕರುಗಳೇ, ನಿಮ್ಗಳ ಮಾತು ನಿಮ್ ಕೈಗೂ ಸಿಕ್ತಿರ್ಲಿಲ್ವಾ ಈ ಭಾಗದವರಾಗಿ? ಸಿಗ್ತಾರೆ ಅವರು, ನಮಗೆ ಸಂಪರ್ಕ ಇಲ್ಲ, ನಾವು ಅಷ್ಟೇ. ಬಿಡಿ ಸರ್. ಒಂದು ನಿಮಿಷ
ಹೋಗೋಣ ಆ ಕಡೆ ಹೋಗೋಣ. ಒಂದು ನಿಮಿಷ ಇರು. ಇಲ್ಲ ಸರ್ ಇಲ್ಲ